ಹಾಯ್, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಎಲ್ರಿಗೂ ನನ್ನ ಇದು 6th ಎಪಿಸೋಡ್ ಅನಿಸುತ್ತೆ ವ್ಲಾಗ್ದು. ಸೊ ಎಲ್ರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಹೇಳ್ತಾ. ಸೊ ಇವತ್ತು ನಾನು ಏನಕ್ಕೆ ವಿಡಿಯೋ ಮಾಡ್ತಾಯಿದ್ದೀನಿ ಅಂತ ಅಂದರೆ, ಇವತ್ತು ನನ್ನ ಮಗನ ಸ್ಕೂಲ್ದು ಆ್ಯನ್ಯುವಲ್ ಡೇ ಫಂಕ್ಷನ್ ಇದೆ. ಅವನು ಫೋಟೋ ವೀಡಿಯೋಗೊಂದ್ಸಲ ಹಾಯ್ ಮಾಡೋ ಅಂತ ಅಂದರೆ ಸ್ವಲ್ಪ ಸ್ಕೋಪ್ ಕೊಡ್ತಾನೆ, ಆಗಲ್ಲ ಅವನಿಗೆ. ಸುಮ್ಮನೆ ಅದು ಇದು ಕೊಡಿಸ್ತೀನಿ ಅಂತ ಅಂದೆ, ಹಂಗಾಗಿ ಮತ್ತೆ ಬೇಕಂತ ಇದು ಮಾಡ್ತಾಯಿದ್ದಾನೆ, ಹಾಯ್ ಮಾಡ್ತಾಯಿದ್ದಾನೆ. ನಾವು 4:30 ಹೋದ್ವಿ, ಇನ್ನು ಯಾರೂ ಬಂದಿರಲಿಲ್ಲ. ಬಟ್ ಮಕ್ಕಳಿಗೆಲ್ಲ ರೆಡಿ ಮಾಡಿಸ್ಲಿಕ್ಕೆ ಮತ್ತು ಮೇಕಪ್ ಇದು ಮಾಡಲಿಕ್ಕೋಸ್ಕರ ಸ್ವಲ್ಪ ಬೇಗ ಬನ್ನಿ ಅಂದಿದ್ರು. ಹೋಗಿದ್ವಿ, ಯಾರೂ ಇನ್ನೂ ಬಂದಿರಲಿಲ್ಲ. ಏನಕ್ಕೆ ಇಷ್ಟೊಂದು ಸ್ಮೈಲು ಅಂತ ಅಂದರೆ, ನಾನು ಹೋಗಿ ಕುತ್ಕೊಂಡಿದ್ವಿ, ಬೋರ್ ಆಗ್ತಿತ್ತು ಅಂತ. ಬಟ್ ತುಳಸಿ ಸಾಂಗ್ ಹಾಕಿದ್ರು ನನಗೆ ಆಟೋಮೆಟಿಕಲಿ ಬ್ಲಶ್ ಆಯಿತು ಆ ಸಾಂಗ್ ಕೇಳಿ. ನಾನು ಸ್ವಲ್ಪ ಈ ಸಾಂಗ್ಸಲ್ಲೆಲ್ಲ ಸ್ವಲ್ಪ ಎಮೋಷ್ನಲ್ ಆಗಿ ಜಾಸ್ತಿ. ಸೊ ನೋಡ್ತಾ ಹಂಗೆ ಬೋರ್ ಆಗ್ತಿತ್ತು ಅಂತ ಲೈಟಾಗಿ ಸ್ನ್ಯಾಕ್ಸ್ ತೊಗೊಂಡು, ಅಂತೂ ಲೈಟಿಂಗ್ಸ್ ಎಲ್ಲ ಇನ್ನೂ ಜೋರೇ ಆಗ್ತಾಯಿದ್ವು ನೋಡ್ತಾ. ಸೊ ನಾವು ಸ್ಕೂಲ್ ಡೇಸಲ್ಲೆಲ್ಲ ಹೋಗುವಾಗ ಇಷ್ಟೊಂದೆಲ್ಲ ಟೆಕ್ನಾಲಜೀಸ್ ಇರಲಿಲ್ಲ. ಇವಾಗ ನೋಡಿ ಡ್ರೋನು ಟೆಕ್ನಾಲಜಿ, ಅಯ್ಯೋ ಎಷ್ಟು ಇಂಪ್ರೂವ್ ಆಗಿದೆ. ನಾವೆಲ್ಲ ಓದುವಾಗ ಕ್ಯಾಮ್ರಾಮ್ಯಾನ್ಸು ಅದೊಂದು, ಇಲ್ಲಾಂದರೆ ಏನೋ ಒಂದು ಕಲರ್ ಲೈಟ್ ಬಿಟ್ಟರು, ಹಿಂದ್ಗಡೆ ಒಂದು ಸ್ಕ್ರೀನ್ ಹಾಕಿದ್ರು, ಅದಕ್ಕೊಂದು ಹೂವಿನ ಡೆಕೋರೇಷನ್ಸ್ ಮಾಡಿದ್ರು, ಅಷ್ಟೇ ಇತ್ತು. ಇವಾಗ OMG ಆಗೋಗಿದೆ. 2002 ಇಂದ 2026ವರೆಗೂ ನೋಡಿದ್ರೆ ಯಪ್ಪ. ಅಂದರೂ ಇವಾಗಿನ ಮಕ್ಕಳಿಗೆಲ್ಲ ಜಾಸ್ತಿಯಾಗಿ ಅವು ಸ್ವಲ್ಪ ಹಿಂಸೆ ಜಾಸ್ತಿ ಇರ್ತವೆ, ನನ್ನ ಒಪಿನಿಯನ್ನು. ಎಷ್ಟು ಚೆಂದ ಕಾಣ್ತಾ ಇದೆ. ಸೊ ನಾನು ನಮ್ಮದು ಸ್ಕೂಲ್ ಆ್ಯನ್ಯುವಲ್ ಡೇಸ್ ಅಂದರೆ ನಾವೆಲ್ಲ ಚಿಕ್ಕವರಿದ್ದಾಗ ಆ್ಯನ್ಯುವಲ್ ಡೇಸ್ ಇದ್ದರೂ ನಮ್ಮದಾದ್ಮೇಲೆ ನಮ್ಮ ಅಪ್ಪ ಅಮ್ಮ ಕರ್ಕೊಂಡು ಹೋಗ್ಬಿಡೋರು. ಫುಲ್ಲು ಮುಗಿಯೋವರೆಗೂ ಕುತ್ಕೊಳ್ಳೋಕ್ಕೆ ಆಗ್ತಾ ಇರಲಿಲ್ಲ. ಆ್ಯಂಡ್ ಆ ಬಟರ್ಫ್ಲೈ ಕಾಸ್ಟ್ಯೂಮ್ ಏನೋ ಒಂಥರ ಕ್ಯೂಟಾಗಿದೆ, ಚೆಂದ ಇದೆ ಮಾತ್ರ. ಅಲ್ಲೊಬ್ಬಳು ಅಳ್ತಾ ಇದೆ, ಆ ಮಗು ಯಾಕೋ ನರ್ವಸ್ ಆಗಿಬಿಟ್ಟಿದೆ. ಮೋಸ್ಟ್ಲಿ ಫಸ್ಟ್ ಟೈಮ್ ಅನಿಸುತ್ತೆ ಆ ಮಗುಗೆ. ನನ್ನ ಸಿಸ್ಟರು ಕೂಡ ಒಂದು ಸಲ, ಅಂದರೆ ನಾವೆಲ್ಲ ಚಿಕ್ಕವರಿದ್ದಾಗ, ಅವಳು ಇನ್ನೂ ಚಿಕ್ಕವಳಿದ್ಲು, LKG ಅನ್ಸುತ್ತೆ ಅವಾಗ. ಅವಳು ಹತ್ಬಿಡಿದ್ಲು ಸ್ಟೇಜಲ್ಲೆಲ್ಲ ಡ್ಯಾನ್ಸ್ ಮಾಡುವಾಗ, ಹೋಗಿ ನಮ್ಮಪ್ಪ ಕರ್ಕೊಂಬಂದರು. ಅದು ನೆನಪಾಯ್ತು ನನಗೆ ಆ ಹುಡುಗಿನ ನೋಡ್ತಾ. ನೆಕ್ಸ್ಟು ದೀಪ ಬೆಳಗೋ ಕಾರ್ಯಕ್ರಮ ಶುರುವಾಯಿತು. ಶರಣ್ ಅವರು ಎಷ್ಟು ಅಂದರೆ ಕೆಲವ್ರದ್ದು ಮುಖ ನೋಡಿದ ಕೂಡಲೇ ಗೊತ್ತಾಗತ್ತೆ ಅಂತ ಅಂತಾರಲ್ಲ. ಸೊ ಹಾಗಾಗಿ ನನಗೆ ಆ ವ್ಯಕ್ತಿ ಮಾತಾಡಿದ ಸ್ಟೈಲು ನೋಡಿ, ಅದೇ ತುಂಬ ಸಿಂಪಲ್ಲು. ಅಂದರೆ ಇವಾಗ ಎಲ್ಲರೂ ಸಾಯೋವರೆಗೂ ಕಲಿತಾನೇ ಇರಬೇಕಾಗತ್ತೆ. ಸೊ ತುಂಬ ತಿಳ್ಕೊಂಡಿದ್ದಾರೆ, ಮತ್ತು ಅವರಿಗೆ ಇರೋ ಗುರುಗಳ ಬಗ್ಗೆ ರೆಸ್ಪೆಕ್ಟು. ಸೊ ಅವರು ಬೆಳೆದು ಬಂದಿರೋ ಅಂಥ ರೀತಿ ಎಲ್ಲ ಕೇಳಿ ನಮಗೂ ಖುಷಿ ಆಯಿತು. ಸೊ ಇವಾಗಿನ ಸ್ಟೂಡೆಂಟ್ಸ್ಗೆ ಎಲ್ಲ ಒಂದೊಳ್ಳೆ ಇನ್ಸ್ಪಿರೇಷನ್ ಇವರು. ಇನ್ಸ್ಪಿರೇಷನ್ ಅನ್ನೋದಕ್ಕಿಂತ ಮಕ್ಕಳು ಹೇಗೆ ತಗೊಳ್ತಾರೆ ಅನ್ನೋದು. ಇವಾಗ 1st to 4th ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಏನೂ ಅರ್ಥ ಆಗಲ್ಲ ಅಂತ ಅಂದ್ಕೊಳ್ಳಿ, ಬಟ್ 5th ಸ್ಟ್ಯಾಂಡರ್ಡಿಂದ ಮಕ್ಕಳಿಗೆ ಅರ್ಥ ಆಗುತ್ತೆ. ಸೊ ಅವರಿಗೆ ಸ್ವಲ್ಪನಾದರೂ ಯೋಚನೆ ಮಾಡುವಂಥ ಕೆಪಾಸಿಟಿ ಇರುತ್ತೆ. ಸೊ ಇವಾಗ ಏನಾಗಿದೆ ಅಂತ ಅಂದರೆ, ನಮ್ಮ ಟೈಮಲ್ಲಿ ನಮ್ಮ ಸರು ನಮಗೆ ಹೇಳಿದ್ದಂಥ ಒಂದು ಮಾತು ನನಗೆ ನೆನಪಾಯ್ತು ಇವರು ಮಾತಾಡ್ತಾ ಇದ್ದಾಗ. ಸೊ ಒಂದು ಲೈನ್ ಇದೆ ಗುರುಗಳ ಬಗ್ಗೆ: ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ
ತಸ್ಮೈ ಶ್ರೀ ಗುರುವೇ ನಮಃ. ಅದನ್ನ ಈ ಸಾಲನ್ನ ಇಟ್ಕೊಂಡು ಬರೆದಂತ ಈ ಒಂದು ಸೊ ನಾವು ಗುರುಗಳನ್ನ ಎಷ್ಟು ರೆಸ್ಪೆಕ್ಟ್ ಕೊಡ್ತಾ ಇದ್ವಿ. ನಾವು ಈಗಲೂ ಅವರೆಲ್ಲಾದರೂ ಸಿಕ್ಕಿದ್ರೆ ನಮಸ್ತೆ ಸರ್, ಹೇಗಿದ್ದೀರಾ ಅಂತ ಆ ಒಂದು ಪೂಜ್ಯತಾ ಭಾವ ಮತ್ತು ಒಂದು ರೆಸ್ಪೆಕ್ಟ್ ಇದೆ. ಬಟ್ ನಾನು ನೋಡಿರೋ ಹಾಗೆ ಆ್ಯಸ್ ಎ ಟೀಚರಾಗಿ ನಾನು ನೋಡಿರೋ ಹಾಗೆ ಇವಾಗ ನಾವೊಂದು ಕ್ಲಾಸ್ ರೂಮ್ಗೆ ಹೋಗ್ತಾ ಇದ್ದೀವಿ ಅಂತ ಅಂದರೆ ಅವ್ರದ್ದೇ ಆದ ಒಂದು ಲೋಕದಲ್ಲಿರ್ತಾರೆ. ನಾವು ಬಂದಿದ್ದೀವೋ ಇಲ್ವೋ, ನಾವು ಹೋಗಿ ಡಸ್ಟರ್ ತೊಗೊಂಡು ಅಲ್ಲಿ ಟೇಬಲಿಗೆ ಒಂದು ಹೊಡೆದ್ರೇ ಅವ್ರಿಗೆ ಗೊತ್ತಾಗೋದು ಟೀಚರ್ ಬಂದಿದ್ದಾರೆ ಅಂತ. ಅಲ್ಲಿವರೆಗೂ ಗೊತ್ತಾಗಲ್ಲ. ಸೊ ನಾನು ಹೇಳ್ದ ಹಾಗೆ, ಸೊ ಗುರು ಬ್ರಹ್ಮ ಗುರು ವಿಷ್ಣು ಆ ಲೈನ್ನಲ್ಲಿ ನಾವೆಲ್ಲ ಗುರುನ ಪೂಜಿತ ಭಾವ್ಯದಲ್ಲಿ ನೋಡಿಕೊಂಡು ಈಗಲೂ ನೋಡ್ತಾ ಇದ್ದೀವಿ, ಮುಂದೆನೂ ನೋಡ್ತೀವಿ. ಅವ್ರುಗಳೇ ನಮಗೆ ಅಪ್ಪ ಅಮ್ಮ ಬಿಟ್ಟರೆ ನೆಕ್ಸ್ಟ್ ಅವರೇ ನಮಗೆ. ಬಟ್ ಇವಾಗ ಏನಾಗಿದೆ ಅಂತ ಅಂದರೆ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಂತ ಇದ್ದಿದ್ದು ತಸ್ಮೈ ಶ್ರೀ ಗುರು ಏನು ಮಹಾ ಅನ್ನೋ ಒಂದು ಕಾಲ ಆಗಿದೆ. ಇನ್ನು ನಾವು ಯಾವ್ಯಾವ ಥರ ನೋಡ್ತೀವೋ ಏನು ಕತೆನೋ ಗೊತ್ತಾಗ್ತಾ ಇಲ್ಲ. ಒಂದು ಮಗುಗೆ ನನ್ನ ತಂದೆ ಹೇಳ್ಕೊಟ್ಟಿರೋ ಅಂಥ ಒಂದು ಕಲ್ಲಿದೆ ಅಂತ ಅಂದರೆ ಅದಕ್ಕೆ ಚೆನ್ನಾಗಿ ಒಂದು ಹೊಡೆತ ಕೊಟ್ಟಿನೇ ಅದು ಒಂದು ಒಳ್ಳೆ ರೂಪ ತಗೊಳ್ಳೋದು, ನಾನು ಯೋಚನೆ ಮಾಡಿರೋ ಪ್ರಕಾರ. ಸೊ ಇಲ್ಲ ಅಂತ ಅಂದರೆ ನಾವು ಮಕ್ಕಳಿಗೇ ಸಪೋರ್ಟ್ ಮಾಡಿಕೊಂಡು ಅವ್ರು ಹೇಳಿದ ತಾಳಕ್ಕೆ ಕುಣ್ಕೊಂಡು ಬಂದರೆ ಅದು ಮುಂದೆ ಅಪ್ಪ ಅಮ್ಮನ ಜೊತೆಗೆ ಸೊಸೈಟಿ ಕೂಡ ತುಂಬಾ ಸಫರ್ ಪಡಬೇಕಾಗತ್ತೆ, ಫೇಸ್ ಕೂಡ ಮಾಡಬೇಕಾಗತ್ತೆ. ಸೊ ಪೇರೆಂಟ್ಸ್ನ ಇದು ಅರ್ಥ ಮಾಡ್ಕೊಬೇಕು. ಸ್ಕೂಲಲ್ಲಿ ಏನೋ ಒಂದು ಸಣ್ಣ ಪುಟ್ಟ ಏನೋ ಅವ್ರು ಹೊಡೆದ್ರು ಇವ್ರು ಹೊಡೆದ್ರು, ಆ ಮೇಡಮ್ ಹಿಂಗೆ ಹೊಡೆದ್ರು, ಆ ಟೀಚರ್ ಹಿಂಗೆ ಹೊಡೆದ್ರು ಅಂತ ಅನ್ನೋ ಬದಲು ಅವ್ರು ಏನಕ್ಕೆ ಹೊಡೆದಿರ್ತಾರೆ, ಏನಕ್ಕೆ ಮಾಡಿರ್ತಾರೆ. ಇವಾಗ ಒಬ್ಬ ಸ್ಟೂಡೆಂಟ್ ಏನೂ ಮಾಡ್ದೇ ಟೀಚರ್ಸ್ ಯಾರು ಕೂಡ ಆ ಥರ ಎಲ್ಲ ಹೊಡೆದಿರಲ್ಲ, ಮತ್ತು ಪನಿಷ್ ಮಾಡಲೇಬೇಕು. ನಮ್ಮ ಟೈಮಲ್ಲೆಲ್ಲ ನಾವೆಲ್ಲ ಹೆಂಗೆ ಹೊಡೆತ ತಿಂತಿದ್ವಿ, ಮೊಣ್ಕಟ್ಟಿಗೆಲ್ಲ ಹೊಡೆದಿಡೋರು, ನಮಗೆ ಹಿಂದ್ಗಡೆ ನಿಲ್ಲಿಸಿ ರಪ್ಪನಂಗೆ ಕೊಡೋರು ಲಂಗಕ್ಕೆ. ಸೊ ನಾವು ಅಷ್ಟೆಲ್ಲ ಪನಿಷ್ಮೆಂಟ್ ತೊಗೊಂಡು ಬಂದು ನಾವಿವಾಗ ಒಂದೊಳ್ಳೆ ಗೌರವಾನ್ವಿತವಾಗಿ ಒಂದು ಬದುಕಿದ್ದೀವಿ ಅಂತ ಅಂದರೆ ಅದಕ್ಕೆ ನಮ್ಮ ಟೀಚರ್ಸೇ. ನಾನು ನಮ್ಮ ಅಪ್ಪ ಅಮ್ಮನ ನಾನು ಮರಿತೀನೋ ಇಲ್ವೋ ಗೊತ್ತಿಲ್ಲ, ನಾನು ನನ್ನ ಟೀಚರ್ಸ್ನ ಮಾತ್ರ ನಾನು ಯಾವತ್ತೂ ನಮಗೆ ಅವ್ರದ್ದು ಇದು ಬೇಕೇ ಬೇಕು. ನಾನು ಅವ್ರನ್ನ ಮಾತ್ರ ನನ್ನ ಉಸಿರಿರೋವರೆಗೂ ನಾನು ಮರೆಯೋಕ್ಕಾಗಲ್ಲ. ಯಾಕೆ ಅಂದರೆ ನಾನು ಆ್ಯಾವ್ರೇಜ್ ಸ್ಟೂಡೆಂಟಾಗಿ ನಾನು ಯಾವ್ಯಾವ ಥರ ಕೇಳಿಸ್ಕೊಂಡಿದ್ದೀನಿ ಮಾತು, ಅವ್ರು ನಮಗೆ ಕೊಡ್ತಾ ಇದ್ದಿದ್ದು ಎಂಕ್ರೇಜು, ಮತ್ತು ನಿನ್ನ ಕೈಯಲ್ಲಿ ಆಗುತ್ತೆ, ನೀನು ಮಾಡು, ನಿನಗೆಲ್ಲ ಆಗುತ್ತೆ, ಆದರೂ ನೀನು ಲೇಝಿ ಫೆಲೋ ಹೊಡಿತಿರ್ತೀಯ, ಬರೀ ಹಾಡು ಡ್ಯಾನ್ಸು ಸ್ಕಿಟ್ಟು ಅಂದ್ಕೊಂಡೇ ಇರ್ತೀಯ ಅಂತ ಅನ್ನೋರು. ಸೊ ಅವರಷ್ಟು ನನಗೆ ಆ ಥರ ತಿದ್ದಿ ಬೈದು ಹೊಡೆದು ಬುದ್ಧಿ ಹೇಳಿರೋದಕ್ಕೆ ನಾನಿವಾಗ ಟೀಚರಾಗಿ ಒಬ್ಬರಿಗೆ ಹೇಳ್ಕೊಡೋ ಅಂತಹ ಒಂದು ಟೀಚರ್ ಅನ್ನೋ ಸ್ಥಾನನ ನಾನು ಪಡ್ಕೊಂಡಿದ್ದೀನಿ. ನನಗೆ ಹೆಮ್ಮೆ ಇದೆ. ಫಸ್ಟ್ ಆಫ್ ಆಲ್ ನಾವೇ ಹೇಳಬೇಕು ಅಂದರೆ ನಾವೇ ಟೀಚರ್ಸಿಗೆಲ್ಲ ಬೈಕೊಂಡು ಓಡಾಡ್ತಿದ್ವಿ, ಇನ್ನೂ ಏನೇನೋ ಕಿತಾಪತಿಗಳು ಮಾಡಿದ್ವಿ. ಬಟ್ ನಾವು ಅದೇ ಹೇಳ್ತಾರಲ್ಲ, ಇವಾಗ ಅಪ್ಪ ಅಮ್ಮಂದರು ನಾವೇನಾದರೂ ತಪ್ಪು ಮಾಡಿದಾಗ ನೀವು ನಮ್ಮ ಪ್ಲೇಸಲ್ಲೇ ಬಂದು ನೋಡಿದಾಗ ನಿಮಗೆ ಅದ್ರದ್ದು ವ್ಯಾಲ್ಯೂ ಗೊತ್ತಾಗತ್ತೆ, ಅದ್ರ ಬೆಲೆ ಅರ್ಥ ಗೊತ್ತಾಗತ್ತೆ ಅಂತ ಹೇಳ್ತಾರಲ್ಲ, ಅದು ನನಗೆ ಮಾತ್ರ ತುಂಬ ಚೆನ್ನಾಗಿ ಅರ್ಥ ಆಗಿದೆ ಆ್ಯಸ್ ಎ ಮದರ್ ಆಗಿ, ಆ್ಯಸ್ ಎ ಟೀಚರ್ ಆಗಿ. ಸೊ ನಾನು ಗೊತ್ತಾಗಿದೆ ನನಗೆ. ಸೊ ಇಷ್ಟನ್ನು ನಿಭಾಯಿಸ್ಕೊಂಡು ಹೋಗ್ತಾ ಇರೋ ನನ್ನ ಹೇಳ್ಕೊಟ್ಟಿದ್ದಕ್ಕೆ ಸೊ ನನ್ನ ತಂದೆ ತಾಯಿಗೆ, ನನ್ನ ಟೀಚರ್ಸ್ಗೆ, ನನ್ನ ಗುರುಗಳಿಗೆ ನಾನು ಯಾವತ್ತಿದ್ದರೂ ಅವ್ರದ್ದು ಋಣ ಯಾವತ್ತೂ ನಾವು ತೀರ್ಸೋಕ್ಕಾಗಲ್ಲ. ಎಷ್ಟೇ ಜನ್ಮ ಎದ್ದು ಬಂದರೂ ನಾವು ಅಪ್ಪ ಅಮ್ಮಂದು ಮತ್ತು ಗುರುಗಳ ಋಣನ ನಾವು ಯಾವತ್ತೂ ತೀರ್ಸೋಕ್ಕಾಗೋದೇ ಇಲ್ಲ. ಸೊ ಹಾಗಾಗಿ ಇವತ್ತಿನ ಪೇರೆಂಟ್ಸು ಅರ್ಥ ಮಾಡ್ಕೊಬೇಕಾಗಿರೋದು ಒಂದೇ, ಆದಷ್ಟು
ಮಕ್ಕಳಿಗೆ ಸ್ವಲ್ಪ ಸ್ಟ್ರಿಕ್ಟ್ನೆಸ್, ಅವ್ರು ಹೇಳಿದ್ದಕ್ಕೆಲ್ಲ ದಯವಿಟ್ಟು ಕುಣಿಯೋಕ್ಕೆ ಹೋಗಬೇಡಿ. ಇದು ಒಂದಿನ ಮುಂದೆ ನಿಮಗೆ ಮುಳ್ಳಾಗಿ ಹೋಗುತ್ತೆ, ಬೇರೆ ಥರ ಮಾತುಗಳು ಬರುತ್ತೆ. ಸೊ ಯೋಚನೆ ಮಾಡಿ. ಪೇರೆಂಟ್ಸ್, ಆ್ಯಸ್ ಎ ಪೇರೆಂಟ್, ನಾನು ಆ್ಯಸ್ ಎ ಪೇರೆಂಟ್, ನಾನು ನನ್ನ ಮಗನಿಗೆ ಈಗಲೂ ಅವನ್ನ ಹೆಂಗಿಡಬೇಕೋ, ಎಲ್ಲಿಟ್ಟಿರಬೇಕೋ, ಯಾವಾಗ ಮುದ್ದು ಮಾಡಬೇಕೋ ಆವಾಗಲೇ ಮಾಡೋದು. ಸೊ ನಾನು ಹೇಳ್ತಾ ಇರೋದು ಕೆಲವರಿಗೆ ತಪ್ಪು ಅಂತ ಅನ್ನಿಸ್ಬೋದು, ಬಟ್ ನಾವು ಅವರಿಗೆ ಕೆಟ್ಟವರಾಗಿ ಅನಿಸಿದ್ರೂ ಸಹ ಮುಂದೆ ಒಂದಿನ ಅವ್ರ ಭವಿಷ್ಯಕ್ಕೆ ನಾವೇ ಒಳ್ಳೆಯದಾದರೆ ಒಳ್ಳೆಯದು, ಕೆಟ್ಟದಾದರೆ ಕೆಟ್ಟದ್ದು ದಾರಿ ಮಾಡಿಕೊಡೋದು ಅದು ನಮ್ಮ ಕೈಯಲ್ಲೇ ಇರುತ್ತೆ. ಆ್ಯಸ್ ಎ ಟೀಚರಾಗಿ, ಆ್ಯಸ್ ಎ ಮದರಾಗಿ ನನ್ನ ಒಪಿನಿಯನ್ನು ನಾನು ಹೇಳಿದ್ದೀನಿ. ಸೊ ನಿಮಗೆ ಬಿಟ್ಟಿದ್ದು ಇದು ಟೀಚರ್ಸ್ಗೂ ಅನ್ವಯ ಆಗುತ್ತೆ. ಟೀಚರ್ಸ್ ಬಿಡಿ, ಟೀಚರ್ಸ್ದೇನು ತಪ್ಪಿರಲ್ಲ ಇಲ್ಲಿ. ಸೊ ನಾನು ಹೇಳ್ತಾ ಇರೋದು ಪೇರೆಂಟ್ಸ್ಗೆ, ಓಕೆನಾ? ಯಾವತ್ತು ಏನೇ ಕಂಪ್ಲೇಂಟ್ಸ್ ಬಂದರೂ ಫಸ್ಟ್ ಹೋಗಿ ಏನಾಯಿತು ಅಂತ ಹೋಗಿ ಕೇಳಿ, ಮಕ್ಕಳಲ್ಲಿ ಏನು ಪ್ರಾಬ್ಲಮ್ ಇದೆ ಅಂತ ಕೇಳಿ, ಅದನ್ನು ನಿಭಾಯಿಸೋದ್ರ ಕಡೆ, ಅವ್ರದ್ದು ಸಮಸ್ಯೆ ಏನಿದೆ ಅದನ್ನು ಪರಿಹರಿಸೋದ್ರ ಕಡೆ ಗಮನ ಕೊಡಿ. ದಯವಿಟ್ಟು ಯಾವ ಪೇರೆಂಟ್ಸ್ ಹೋಗಿ ಟೀಚರ್ಸ್ ಮೇಲೆ ಸುಖ ಸುಮ್ಮನೆ ಏನೂ ಗೊತ್ತಿಲ್ಲದೆ ಏನು ಮಾತಾಡೋಕ್ಕೆ ಹೋಗಬೇಡಿ. ಈ ಮಾತು ಏನಕ್ಕೆ ಬಂತು ಅಂದರೆ ರಿವೈಂಡ್ ಮಾಡಿ ಕೇಳಿ ನೋಡಿ, ಗೊತ್ತಾಗತ್ತೆ. ಬಟ್ ಎಲ್ಲ ಟೀಚರ್ಸು ಒಂದೇ ಥರ ಇರಲ್ಲ, ಕೆಲವು ಟೀಚರ್ಸ್ ಇರ್ತಾರೆ. ಆ ಥರ ಟೀಚರ್ಸ್ನ ನೋಡಿದ್ದೀವಿ ನಾವು. ಬಟ್ ಅದೆಲ್ಲ ಅವ್ರವ್ರಿಗೆ ಬಿಟ್ಟಿದ್ದು, ಅವರವರ ಭಾವಕ್ಕೆ, ಅವರವರ ಅಭಿಪ್ರಾಯಕ್ಕೆ ಬಿಟ್ಟಿರೋ ಅಂಥದ್ದು. ಓಕೆ, ಸೊ ಈ ಪ್ರೋಗ್ರಾಮ್ ಎಷ್ಟು ಚೆನ್ನಾಗಿ ಮೂಡಿ ಬಂದಿದೆ ಅಂತ ಅಂದರೆ, ಸೊ ನಮ್ಮ ಹಿಂದೂ ಧರ್ಮದಲ್ಲಿ, ಸೊ ಇವಾಗಿನ ಜನ್ರೇಷನ್ ಅವರು ಸೊ ಎಲ್ಲ ಸ್ವಲ್ಪ ಕೇರ್ಲೆಸ್. ನಾನು ದೇವ್ರನ್ನ ನಂಬ್ತಾ ಇರಲಿಲ್ಲ, ಅಷ್ಟಕ್ಕಷ್ಟೇ ಅನ್ನೋ ಆಗಿದ್ದೆ. ಬಟ್ ಇವಾಗ ಸ್ವಲ್ಪ ಬಿಲ್ಡ್ ಆಗಿದೆ. ನನಗೆ ಏನೇ ನೋವಿದ್ರೂ ಏನೇ ಆದರೂ ನಾನು ದೇವ್ರ ಹತ್ರನೇ ಹೇಳ್ಕೊಳ್ಳೋದು. ಸೊ ನಾನು ಈವರೆಗೂ ಇದ್ದೀನಿ ಅಂತ ಅಂದರೆ ಅದಕ್ಕೆ ದೇವರೇ ಕಾರಣ. ಅದೇ ಹೇಳಿದ್ನಲ್ಲ, ಎಲ್ಲ ಅವರವರ ಭಾವಕ್ಕೆ, ಅವರವರ ಅಭಿಪ್ರಾಯಕ್ಕೆ ಬಿಟ್ಟಿರೋ ಅಂಥದ್ದು ಅಂತ. ಸೊ ನಮ್ಮ ಧರ್ಮದ ಬಗ್ಗೆ ಜನಗಳಿಗೆ ಜಾಗೃತಿ ಮೂಡಿಸಲಿಕ್ಕೆ ಸೊ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ನಡೆಸ್ಕೊಟ್ರು. ಅದರಲ್ಲೂ ಈ ಆಂಜನೇಯನ ವೇಷಭೂಷಣ ನೋಡಿ ನನಗಂತೂ ಸ್ವಲ್ಪ ಎಮೋಷ್ನಲ್ ಆಗಿಬಿಡ್ತದೆ. ರಿಯಲ್ಲಿ ದೇವರೇ ಬಂದುಬಿಟ್ಟಿದೆ ಏನೋ ಅನ್ನೋ ಹಾಗೆ. ಬಟ್ ತುಂಬ ಚೆನ್ನಾಗಿ ಮೂಡ್ ಬಂತು ಪ್ರೋಗ್ರಾಮ್ಸು. ಅಂತೂ ಇಂತೂ ಬಂತು ಇವಂದು ಡ್ಯಾನ್ಸು. ಸೊ ಇವಂದಿದು ಫಸ್ಟ್ ಸ್ಟೇಜ್ ಪ್ರೋಗ್ರಾಮು. ಡ್ಯಾನ್ಸ್ ಏನೂ ಇಲ್ಲ. ಸೊ ಅದೇ ಅವ್ರ ಸ್ಕೂಲಲ್ಲಿ 1 ಇಯರ್ ಎಕ್ಸಿಬಿಷನ್ನು, 1 ಇಯರ್ ಸ್ಪೋರ್ಟ್ಸ್ ಡೇ, ಇನ್ನು 1 ಇಯರ್ ಆ್ಯನ್ಯುವಲ್ ಡೇ. ಸೊ ಹಾಗಾಗಿ ಚೆನ್ನಾಗಿ ಮಾಡ್ದ. ಸೊ ನನಗೂ ದೃಷ್ಟಿ ಆಗಿದೆ. ನಮ್ಮ ಅತ್ತೆ ಹೇಳಿದ್ರು ಅವನಿಗೆ ಹೋಗಿ ದೃಷ್ಟಿ ತೆಗ್ದಾಕು ಅಂತ. ಹಾಗಾಗಿ ತೆಗ್ದು ಹಾಕಿದೆ. ಅಲ್ಲೂ ನೋಡಿ, ಅಲ್ಲೂ ಒಂದು ಬರೀ ಮಂಗಾಟ. ಸೊ ಇದಾಗಿತ್ತು ಇವತ್ತಿನ ನನ್ನ ವ್ಲಾಗ್. ಸೊ ನೆಕ್ಸ್ಟ್ ಎಪಿಸೋಡ್ಗೆ ನಾನು ವೆಯ್ಟ್ ಮಾಡ್ತಾ ಇರ್ತೀನಿ ನಿಮ್ಮನ್ನ ನೋಡಲಿಕ್ಕೆ, ಮಾತಾಡಲಿಕ್ಕೆ ಅಂತ ಹೇಳ್ತಾ. ಸೊ ಲವ್ ಯು ಆಲ್, ಟೇಕ್ ಕೇರ್, ಬಾಯ್.